ನಮಸ್ಕಾರ ಸ್ನೇಹಿತರೆ, ಜಾನ್ವೀಸ್ ಕಿಚನ್ಗೆ ಸ್ವಾಗತ. ನಮ್ಮ ಹಳೇ ಕಾಲದ ಅಡುಗೆ ಸ್ವೀಟ್ ತುಂಬ ಜನಕ್ಕೆ ಇಷ್ಟ. ಇದು ಹಯಗ್ರೀವ ಹೇಗೆ ಮಾಡೋದು ಅಂತ ನೋಡೋಣ. ಬಹಳಷ್ಟು ಜನ ಇದು ಕಷ್ಟ ಅಂದ್ಕೊಂಡಿರ್ತಾರೆ. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. 1 ಕಪ್ನಷ್ಟು ಕಡಲೆಬೇಳೆನ ನೀರಲ್ಲಿ 2 ಹವರು ನೆನೆಸ್ಬೇಕು. ನೋಡಿ, ಈ ಥರ ಕಿವುಚಿದ್ರೆ ಪೀಸ್ ಆಗಬೇಕು. ಇಷ್ಟು ನೆಂದಿರೋಂಥ ಕಡಲೆಬೇಳೆನ ಒಂದು ಕುಕ್ಕರಲ್ಲಿ ಹಾಕೋಣ, ಬೇಯಿಸ್ಕೋಬೇಕು. ಇದು ಅಥೆಂಟಿಕ್ ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು. ನಮ್ಮ ಅಜ್ಜಿ ಕಾಲದಿಂದ ಬಂದಿರೋ ಅಡುಗೆ. ಹಯಗ್ರೀವ ಅಂದರೆ ಸಾಕು, ಅಯ್ಯೋ ಕಷ್ಟವಾಗಿರುತ್ತೆ ಪ್ರೋಸೆಸ್ ಅನ್ಕೊತಾರೆ. ತುಂಬ ಅಂದರೆ ತುಂಬ ಸಿಂಪಲ್. ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಕಡಲೆಬೇಳೆ ಕುಕ್ಕರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಒಂದೇ ಒಂದು ವಿಜಿಲಷ್ಟು ಕೂಗಿಸ್ಕೊಳ್ಳಿ. ಇದು ಕೂಗಿದೆ ನೋಡೋಣ. ಬೇಳೆ ಎಲ್ಲ ಮೆತ್ತಗೆ ಬೆಂದಿದೆ. ಇದನ್ನು ಪ್ರೆಸ್ ಮಾಡಿದ್ರೆ ನೋಡಿ, ಬೇಳೆ ಮ್ಯಾಶ್ ಆಗಬೇಕು. ಅಷ್ಟು ಮೆತ್ತಗಿದ್ರೆ ಸಾಕು. ಆ ನೀರನ್ನ ಬಗ್ಗಿಸ್ಬಿಟ್ಟು ಬೇಳೆ ಮಾತ್ರ ಫಿಲ್ಟರ್ ಮಾಡಿ ಇಟ್ಕೊಳ್ಳಿ. ನೀರನ್ನ ನಾವು ರಸಮ್ ರೆಸಿಪಿಗೆ ಯೂಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ರೆಸಿಪಿಯಲ್ಲಿ ಅದನ್ನು ತೋರಿಸ್ತೀನಿ. ಇಲ್ಲೊಂದು ಪ್ಯಾನಲ್ಲಿ 1 ಕಪ್ನಷ್ಟು ಬೆಲ್ಲ, ಕಡಲೆಬೇಳೆ ಯಾವ ಕಪ್ಪಲ್ಲಿ ಮೆಷರ್ ಮಾಡಿ ತೊಗೊಂಡಿದ್ದೀರೋ ಅದೇ ಕಪ್ಪಲ್ಲಿ ಬೆಲ್ಲ ತಗೊಳ್ಳಿ. ಎಕ್ಸಾಕ್ಟ್ ಮಾಡ್ರೇಟಾಗಿ ಸ್ವೀಟಾಗಿ ಇರುತ್ತೆ. ಸೊ ಅರ್ಧ ಕಪ್ನಷ್ಟು ನೀರು ಹಾಕಿ ಬೆಲ್ಲನ ಕರಗಿಸ್ಕೊಳ್ಳಿ. ಪಾಕ ಬೇಡ, ಎಲ್ಲ ಬೆಲ್ಲ ಕರಗಿದ ನಂತರ ಅದನ್ನು ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ. ಬೆಲ್ಲದಲ್ಲಿರೋ ಕಸ ಕಡ್ಡಿ ಎಲ್ಲ ತೆಗೆದಾಗಕ್ಕೆ ನಾವು ಈ ಥರ ಫಿಲ್ಟ್ರ್ ಮಾಡ್ಕೊತಾ ಇದ್ದೀವಿ. ಈಗ ಈ ಬೆಲ್ಲ ಕುದಿಯೋ ಬರೋವರೆಗೂ ಇರಬೇಕು. ನೋಡಿ, ಈ ಥರ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಇದಕ್ಕೆ 1/4 ಲೋಟ ಅಥವಾ 1/4 ಕಪ್ನಷ್ಟು ಹಸಿ ಕಾಯಿ ತುರಿ ಹಾಕಿ. ಫ್ರೆಶ್ ಆಗಿ ತುರ್ಕೊಂಡಿರೋಂಥ ಕಾಯಿ ತುರಿ ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಹಾಲಿರುತ್ತಲ್ಲ, ಆ ಹಾಲಿಂದು ಫ್ಲೇವರ್ ಎಲ್ಲನೂ ಬಿಟ್ಕೊಳ್ಳುತ್ತೆ. ಸೊ ಕೊಬ್ಬರಿ ಹಾಕಿದ್ಮೇಲೆ ಇದು ಇನ್ನೊಂದು ಕುದಿ ಬರೋವರೆಗೂ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಸ್ವೀಟ್ ಆಗಿರೋದ್ರಿಂದ ಯಾವಾಗ ನಾನು ಹೇಳ್ದಂಗೆ ಸಿಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಇದಕ್ಕೆ ಒಂದು 2 ಯಾಲಕ್ಕಿನ ಚೆನ್ನಾಗಿ ಜಜ್ಜಿ ಅದನ್ನು ಹಾಕ್ಕೊಳ್ಳಿ. ಸೂಪರಾಗಿರೋವಂಥ ಫ್ಲೇವರ್ ಕೊಡುತ್ತೆ ಯಾಲಕ್ಕಿ ಪುಡಿ. ಈಗ ಬೇಳೆ ನಾವು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕೋಣ. ಬೇಳೆ ಹಾಕಿದ ನಂತರ ಎಲ್ಲ ಇಂಗ್ರೀಡಿಯೆಂಟ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 6 ನಿಮಿಷ ಚೆನ್ನಾಗಿ ಕುದೀಲಿ, ಸಿಮ್ ಫ್ಲೇಮಲ್ಲೇ ಕುದೀಲಿ. ಸೊ ಆವಾಗ ಎಲ್ಲ ಇಂಗ್ರೀಡಿಯೆಂಟ್ಸು ಹೊಂದ್ಕೊಳ್ಳುತ್ತೆ. ಇದೊಂಥರ ಹಲ್ವಾ ಕನ್ಸಿಸ್ಟೆನ್ಸಿ ಬರುತ್ತೆ. ಈಗ ನೀರಾಗಿದೆ. ಇದು ಕುದೀತಾ ಕನ್ಸಿಸ್ಟೆನ್ಸಿ ದಪ್ಪ ಆಗುತ್ತೆ ಆ್ಯಂಡ್ ಕ್ವಾಂಟಿಟಿ ಕಮ್ಮಿ ಆಗುತ್ತೆ. ಒಂದು ತಟ್ಟೆ ಮುಚ್ಚಿ ನೀವು ಅದನ್ನು ಕೈ ಆಡಿಸ್ತಾ ಆವಾಗವಾಗ ಕುದಿ ಬರೋಕ್ಕೆ ಬಿಡಿ. ಇನ್ನೇನು ಸ್ಟವ್ ಆಫ್ ಮಾಡಬೇಕು ಅಂದಾಗ 1 ಚಮಚದಷ್ಟು ತುಪ್ಪ ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಆಫ್ ಮಾಡಿ. ಇದು ತಣ್ಣಗೆ ಆಗ್ತಾ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ. ಕೊಬ್ಬರಿ ಬೆಲ್ಲ ಆಗಿರೋದ್ರಿಂದ ಗಟ್ಟಿ ಅಂಶ ಆಗುತ್ತೆ. ಸೊ ಕಪ್ಪಲ್ಲಿ ಹಾಕ್ಕೊಂಡು ಬಿಸಿಯಾಗಾದರೂ ತಿನ್ಬೋದು, ತಣ್ಣಗಾದರೂ ತಿನ್ಬೋದು. ನೋಡಿದ್ರೆ ಹಯಗ್ರೀವ ಎಷ್ಟು ಸುಲಭವಾಗಿ ಮಾಡ್ಕೋಬಹುದು ಅಂತ. ನೀವು ಇದನ್ನು ಇವತ್ತೇ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.